ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಒತ್ತಿ. ಈ ನಮ್ಮ ದೇಶದಲ್ಲಿ ಅತ್ಯಂತ ಸುಂದರವಾಗಿ ಇರತಕ್ಕಂತಹ ಒಂದು ಹಳ್ಳಿಯು ಇದ್ದಂತಹ ಸಮಯದಲ್ಲಿ ಆ ಹಳ್ಳಿಯಲ್ಲಿ ಎಲ್ಲ ನಾಗರಿಕರು ಕೂಡ ವಾಸವನ್ನು ಮಾಡ್ತಾಯಿದ್ರು. ಅಲ್ಲಿ ಇರ್ತಕ್ಕಂತಹ ಹುಡುಗರು ಎಲ್ಲರೂ ಕೂಡ ಶಾಲೆಯಿಂದ ವಂಚಿತರಾಗಿ ಎಲ್ಲರೂ ಕೂಡ ಆಟಗಳಲ್ಲೇ ಕಾಲವನ್ನು ಕಳೀತಾ ಇರತಕ್ಕಂತಹ ಸಮಯದಲ್ಲಿ ಊರ ನಾಗರಿಕರು ಎಲ್ಲರೂ ಕೂಡ ಒಟ್ಟಾಗಿ ಆ ಊರಿಗೆ ಒಂದು ಶಾಲೆಯನ್ನು ತಂದು ಕೊಡುತ್ತಾರೆ. ಆ ಶಾಲೆಗೆ ಒಬ್ಬ ಶಿಕ್ಷಕನು ಕೂಡ ಇರ್ತಾನೆ. ಆ ಶಿಕ್ಷಕರು ಯಾವ ರೀತಿಯಾಗಿ ಇದ್ದರು ಅಂದರೆ ಸೋಮಾರಿತನದಿಂದ ಪಾಠಗಳನ್ನೇ ಅವರು ಮಾಡ್ತಾ ಇರಲಿಲ್ಲ. ಸಂಬಳ ಏನೋ ತಿಂಗಳಿಗೆ ಒಂದು ಬಾರಿ ತೆಗೆದುಕೊಳ್ತಾ ಇದ್ದರು. ಪಾಠಗಳನ್ನು ಮಾಡುವ ಸಮಯದಲ್ಲಿ ಶಾಲೆಯಲ್ಲೇ ನಿದ್ದೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಇರ್ತಕ್ಕಂತಹ ಸದೃಢನಾಗಿ ಗಟ್ಟಿಯಾಗಿ ಇರ್ತಕ್ಕಂಥ ಒಬ್ಬ ಹುಡುಗನಿಗೆ ಶಾಲೆಯನ್ನು ವಹಿಸಿ ಅವರು ಕಾಲವನ್ನು ಕಳೀತಾಯಿದ್ರು. ಮನೆಯ ಕೆಲಸಗಳು ಬಂದಂತಹ ಸಮಯದಲ್ಲಿ ಮನೆಗೆ ಹೋಗ್ತಾಯಿದ್ರು. ವಾರದಲ್ಲಿ 3 ದಿನ ಶಾಲೆಯಲ್ಲಿ, 3 ದಿನ ಮನೆಯಲ್ಲಿ, 3 ದಿನ ನೆಂಟರ ಮನೆಯಲ್ಲಿ ಕಾಲವನ್ನು ಕಳೀತಾಯಿದ್ರು. ಯಾವ ಕಾರಣಕ್ಕೆ ಎಂದರೆ ಅವರ ಊರಿಗೆ ಬರಬೇಕಾದರೆ ಯಾವುದೇ ವಿಧವಾದಂತಹ ಸಾರಿಗೆ ವ್ಯವಸ್ಥೆಗಳು ಇರಲಿರಲಿಲ್ಲ. ಬೇರೆಯ ಗುರುಗಳನ್ನು, ಮೇಷ್ಟ್ರನ್ನು ಇಲ್ಲಿಗೆ ತರಬೇಕು ಅಂದರೆ ಯಾರೂ ಕೂಡ ಊರಿಗೆ ಬರ್ತಾ ಇರಲಿಲ್ಲ. ಆ ಊರಿಗೆ ಬಂದಂತಹ ಸಮಯದಲ್ಲಿ ಯಾರೂ ಕೂಡ ಹೆಚ್ಚಿಗೆ ಆ ಊರಲ್ಲಿ ಇರ್ತಾನೂ ಇರಲಿಲ್ಲ. ಯಾವ ಸಮಯಕ್ಕೆ ಅಂದರೆ ಒಂದು ಊರಿನಿಂದ ಒಂದು ಊರಿಗೆ 3 ಕಿಲೋಮೀಟರ್ ಕಾಲಗಳು ಕ್ರಮಿಸಬೇಕಾಗಿತ್ತು. ಅದಕ್ಕೋಸ್ಕರ ಅದೇ ಊರಿನವರಾಗಿರ್ತಕ್ಕಂತಹ ಮೇಷ್ಟ್ರು ಅಲ್ಲೇ ಇದ್ದಂತಹ ಸಮಯದಲ್ಲಿ ನಮ್ಮನ್ಯಾರೂ ಕೂಡ ಕೇಳುವುದಕ್ಕೆ ಬರುವುದಿಲ್ಲ. ಇನ್ನು ಮೇಲಾಧಿಕಾರಿಗಳು ಬರಬೇಕು ಅಂದರೆ ಬಸ್ಸಿನಲ್ಲಿ ಬರಬೇಕು, ಅಲ್ಲಿಂದ ನಡೆದುಕೊಂಡು ಬರಬೇಕು. ನನ್ನನ್ನು ಅವರು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಂದು ಭೇಟಿಯಾಗಲ್ಲ ಅಂತೇಳಿ ಅದೇ ರೀತಿಯಾಗಿ ಗುರುಗಳು ತಮ್ಮ ಶಿಷ್ಯರನ್ನು ನಡೆಸಿಕೊಳ್ತಾ ಇದ್ರು. ಈ ವಿಚಾರವಾಗಿ ಆ ಊರಿನಲ್ಲಿ ಇರ್ತಕ್ಕಂತಹ ಒಬ್ಬ ನಾಗರಿಕರು ಪಟ್ಟಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೇಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟು ಬಂದಿದ್ರು. ಆನಂತರ ಒಳ್ಳೆಯ ದಕ್ಷ ಅಧಿಕಾರಿ ಬಂದಂತಹ ಸಮಯದಲ್ಲಿ ಆ ಕಂಪ್ಲೇಂಟನ್ನು ನೋಡಿ ಅವರು ಆ ಊರಿಗೆ ನಾನು ಹೋಗಲೇಬೇಕು ಅಂತ ಹೇಳಿ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಶಾಲೆಗೆ ಬಂದಂತಹ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ಕಂಡು ಅವರು ಕೇಳ್ತಾರೆ, ಎಲ್ಲಪ್ಪ ನಿಮ್ಮ ಮೇಷ್ಟ್ರು ಎಲ್ಲೋಗಿದ್ದಾರೆ? ಸರಿ, ಇವನ್ನೆಲ್ಲ ಕೇಳ್ತಾ ಇದ್ದೀರಲ್ಲ, ನೀವು ಯಾರು? ಅದನ್ನು ಕೇಳೋದಕ್ಕೆ ನಿಮಗೇನು ಅಧಿಕಾರ ಇದೆ? ನಮ್ಮ ಮೇಷ್ಟ್ರು ಇಲ್ಲೆಲ್ಲ ಹೋಗಿರ್ತಾರೆ, ನಾವು ಆಟ ಆಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ನಾನು ಈ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾಗಿದ್ದೇವೆ ಅಂತಹ ಹೇಳಿದಂತಹ ಸಮಯದಲ್ಲಿ ಅಧಿಕಾರಿಗಳಿಗೆ ಒಂದು ಕುರ್ಚಿಯನ್ನು ಹಾಕಿ ಹುಡುಗರು ಕೂರಿಸ್ತಾರೆ. ಆ ಮೇಷ್ಟ್ರು ಅವರ ಊರಿನಲ್ಲಿ ಅವರ ಮನೆಯ ಕೆಲಸವಾಗಿ ಗದ್ದೆಯಲ್ಲಿ ಸೊಸೆಯನ್ನು ಇಡ್ತಕ್ಕಂತಹ ಸಮಯದಲ್ಲಿ ಈ ಹುಡುಗನು ಹೋಗಿ ಈ ಅಧಿಕಾರಿಗಳು ಬಂದಂತಹ ವಿಷಯವನ್ನು ಹೇಳಿದಂತಹ ಸಮಯದಲ್ಲಿ ಆ ಮೇಷ್ಟ್ರು ಅಲ್ಲಿಂದಲೇ ಬರ್ತಾರೆ. ಬಂದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಈ ರೀತಿಯಾಗಿ ಪಾಠವನ್ನು ಮಾಡ್ತಾ ಇದ್ದೀರಾ? ಹುಡುಗರಿಗೆ ಏನು ಹೇಳ್ಕೊಡ್ತಾ ಇದ್ದೀರಾ? ಯಥಾ ರಾಜ ತಥಾ ಪ್ರಜಾ, ಗುರುವಿನಂತೆ ಶಿಷ್ಯ, ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ ಅಂತ ಹೇಳಿ ಹಲವಾರು ಗಾದೆಗಳಿದ್ದಾವೆ. ಅದನ್ನು ನಾನು ಪುಸ್ತಕದಲ್ಲಿ ನೋಡಿದ್ದೆ, ಆದರೆ ಇವತ್ತು ಅದನ್ನು ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇನೆ. ಮೇಷ್ಟ್ರೆ, ಈ ಭಾರತಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿ ಯಾರು ಅಂದರೆ ಅವನು ಗುರು. ಆ ಗುರುವು ಒಬ್ಬ ಚೆನ್ನಾಗಿದ್ದರೆ ಶಾಲೆಯಲ್ಲಿ ಇರ್ತಕ್ಕಂತಹ ಶಿಕ್ಷಕರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಈ ವಿಚಾರವಾಗಿ ನಮ್ಮ ವಿಚಾರಗಳಲ್ಲಿ ನಮ್ಮ ಆಜೀವ ಪರ್ಯಂತವಾಗಿ ನಾವು ನೆನಪನ್ನು ಇಟ್ಟುಕೊಳ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಅಂದರೆ ನಮಗೆ ಪಾಠ ಮಾಡಿದಂತಹ ಗುರುಗಳು. ಅವರೇ ಈ ರೀತಿಯಾಗಿ ತಪ್ಪುಗಳನ್ನು ಮಾಡಿದರೆ ಇನ್ನು ವಿದ್ಯಾರ್ಥಿಗಳು ಏನು ಕಲಿತಾರೆ? ಇದೇನ ನೀವು ಪಾಠ ಮಾಡೋದು? ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ಬಿಡ್ತೇನೆ ಅಂತ ಹೇಳ್ತಾರೆ. ಇಲ್ಲ 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 ಸ್ವಾಮಿ, ನಾನಿನ್ನು ಅಂತಹ ತಪ್ಪುಗಳನ್ನು ಮಾಡೋಲ್ಲ, ದಯಮಾಡಿ ನಮ್ಮನ್ನು ಕ್ಷಮಿಸಿ. ಖಂಡಿತ ನಾನು ಕ್ಷಮಿಸಲ್ಲ. ನೀವು ಪುನಃ ಇದೇ ತಪ್ಪು ಮಾಡ್ತಿರ್ತೀಯ, ಇನ್ಮೇಲೆ ಯಾವ ರೀತಿಯಾಗಿ ನಂಬಿಕೆ ಇಡೋದು?
ಸ್ವಾಮಿ ನೋಡಿ, ಇಲ್ಲೇ ನನ್ನ ಮಗ ಇದ್ದಾನೆ, ಅವನ ಹಣೆಯ ಮೇಲೆ ತಲೆಯ ಮೇಲೆ ಆಣೆಯನ್ನು ಮಾಡ್ತಾ ಇದ್ದೇನೆ. ನೋಡು, ನಿನ್ನ ಮಗನ ಜೀವನವನ್ನು ಕೂಡ ನೀನು ಹಾಳು ಮಾಡ್ತಾ ಇದ್ದೀಯ. ದಯಮಾಡಿ ಈ ರೀತಿಯಾಗಿ ಮಾಡಬೇಡ. ನಿನಗೆ ಕೊಟ್ಟಿರ್ತಕ್ಕಂತಹ ಅವಕಾಶವನ್ನು ನೀನು ಸದುಪಯೋಗ ಪಡೆದುಕೋ. ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿರೋದು ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೋಸ್ಕರ. ಎಲ್ಲರಿಗೂ ಕೂಡ ಈ ಅವಕಾಶ ಸಿಗಲ್ಲ. ನಿನಗೆ ಸಿಕ್ಕಿದೆ, ಆದರೂ ಕೂಡ ನೀನು ಸದುಪಯೋಗ ಮಾಡ್ಕೊಳ್ತಾನೇ ಇಲ್ಲ. ಆಗಲಿ, ಒಳ್ಳೆಯದಾಗಲಿ ಅಂತೇಳಿ ಆ ವಿಚಾರವನ್ನು ಅವರಿಗೆ ತಿಳಿಸಿ ಅಲ್ಲಿಂದ ಹೊರಟೋಗ್ತಾರೆ. ಆನಂತರ ಆ ಜಿಲ್ಲೆಗೆ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಈ ಕಥೆಯು ಏನನ್ನು ನಮಗೆ ತಿಳಿಸುತ್ತೆ ಅಂದರೆ, ನಾವು ಯಾವ ರೀತಿಯಾಗಿ ಇರ್ತೇವೆ, ತಂದೆ ಯಾವ ರೀತಿಯಾಗಿ ಇರ್ತಾನೆ ಅದೇ ರೀತಿಯಾಗಿ ಮಕ್ಕಳು ಬೆಳೆಯುತ್ತಾರೆ. ಗುರುಗಳು ಯಾವ ರೀತಿಯಾಗಿ ಇರ್ತಾರೆ ಅದೇ ರೀತಿಯಾಗಿ ಶಿಷ್ಯರು ಕೂಡ ಬೆಳೆಯುತ್ತಾರೆ. ತಾಯಿಯು ತನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಬುದ್ಧಿಯನ್ನು ಕಲಿಸುತ್ತಾರೆ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಕೂಡ ಬುದ್ಧಿಯನ್ನು ಕಲಿಸುತ್ತಾರೆ. ವಿಶೇಷವಾಗಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಅವಕಾಶಗಳು ಬಂದೇ ಇರುತ್ತವೆ. ಅದನ್ನು ನಾನು ಸರಿಯಾಗಿ ಸದುಪಯೋಗ ಪಡೆದೇ ಇದ್ದಂತಹ ಸಮಯದಲ್ಲಿ ನನ್ನ ಜೀವನವೇ ವ್ಯರ್ಥವಾಗುತ್ತದೆ. ಹಲವಾರು ಸರ್ಕಾರಿ ಕ್ಷೇತ್ರಗಳಲ್ಲಿ ಆ ಭಗವಂತನ ಅನುಗ್ರಹದಿಂದ ತಾನು ಓದಿದಂತಹ ಅಭ್ಯಾಸದಿಂದ ಅವರಿಗೆ ಹಲವಾರು ಗೌರವಗಳು, ಪ್ರಶಸ್ತಿಗಳು, ಅಧಿಕಾರಗಳು ಎಲ್ಲರಿಗೂ ಕೂಡ ಸಿಗುತ್ತೆ. ಇವತ್ತು ನಾವು ಹೋಗಿ ಒಬ್ಬ ಅಧಿಕಾರಿ ಆಗಬೇಕು ಅಂದರೆ ಆಗುವುದಿಲ್ಲ. ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ಪ್ರಪಂಚದಲ್ಲಿ ಇದ್ದಂತಹ ಸಮಯದಲ್ಲಿ ತಮ್ಮ ತಮ್ಮ ಅಧಿಕಾರವನ್ನು ಸರಿಯಾದ ರೀತಿಯಾಗಿ ಪರಿಪಾಲನೆಯನ್ನು ಮಾಡಿದರೆ ಯಾರಿಗೂ ಕೂಡ ತೊಂದರೆಗಳು ಆಗುವುದೇ ಇಲ್ಲ. ಯಾವಾಗ ಅಧಿಕಾರಿಗಳು, ಮನುಷ್ಯರು, ಗುರುಗಳು ತಪ್ಪನ್ನು ಮಾಡ್ತಾರೆ, ಅದೇ ರೀತಿಯಾಗಿಯೂ ಕೂಡ ಪ್ರಪಂಚದಲ್ಲಿಯೂ ಕೂಡ ಅಲ್ಲೋಲ ಕಲ್ಲೋಲಗಳು, ಪರಿಸ್ಥಿತಿಗಳು ತೊಂದರೆಗೆ ಈಡಾಗುತ್ತದೆ. ಒಂದು ಮಾತನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಒಬ್ಬ ಅಧಿಕಾರಿಗಳು, ಗುರುಗಳು ಮಾಡಿದ ತಪ್ಪಿನಿಂದ ತನ್ನ ಗ್ರಾಮವೇ, ತನ್ನ ಮನೆಯೇ, ತನ್ನ ದೇಶವೇ, ತನ್ನ ಜಿಲ್ಲೆಯೇ ತೊಂದರೆಗೆ ಸಿಗಿಕೊಳ್ಳುತ್ತೆ. ಆ ಅಧಿಕಾರಿಗಳು ಮನಸ್ಸಿನಲ್ಲಿ ಅನ್ಕೋಬೇಕು, ಆ ಗುರುಗಳು ಅನ್ಕೋಬೇಕು, ಒಂದು ಗ್ರಾಮಕ್ಕೆ ತೊಂದರೆಯಾದರೆ ಆ ಗ್ರಾಮದ ಒಳಗಡೆನೇ ನಾನು ವಾಸವಾಗಿರ್ತೇನೆ, ಬೇರೆಯವರಿಗೆ ಆದ ತೊಂದರೆಯೇ ನಮಗೆ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ತಮ್ಮ ತಮ್ಮ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.